ಮಯ್ಯಾಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ನಾನು ಶೈಲಾಮಯ್ಯ. ಇವತ್ತಿನ ಹೊಸ ರುಚಿಯೊಂದಿಗೆ ಹೀಗೆ ಒಮ್ಮೆ ಈ ರೀತಿ ಪಲ್ಯವನ್ನು ಮಾಡಿ ಅನ್ನದ ಜೊತೆ ಅಂತೂ ಸೂಪರ್ ಆಗಿರ್ತದೆ. ಇದೊಂದು ಅನ್ನ ಚಪಾತಿ ಜೊತೆ ಮಾಡುವಂತಹ ಹೊಸ ಕಾಂಬಿನೇಷನ್ನ ಒಂದು ರುಚಿಯಾದ ಪಲ್ಯ, ತುಂಬ ಹೆಲ್ದಿಯೂ ಕೂಡ. ರುಚಿಯಾಗಿ ಈ ಪಲ್ಯವನ್ನು ಹೇಗೆ ಮಾಡೋದು ಅಂತ ಒಮ್ಮೆ ನೋಡೋಣ. ಸಾಮಾನ್ಯವಾಗಿ ನಾವು ಬದನೆಕಾಯಿಗೆ ಮಸಾಲೆ ಎಲ್ಲ ಹಾಕಿ ಪಲ್ಯವನ್ನು ಮಾಡ್ತೇವೆ, ಅದು ಸಹ ರುಚಿಯಾಗಿರ್ತದೆ. ಇಲ್ಲಿ ಬರೀ ಮೆಂತ್ಯ ಸೊಪ್ಪಿನಿಂದ ಪಲ್ಯವನ್ನು ಮಾಡ್ತಾ ಇದ್ದೇನೆ. ಇಲ್ಲಿ ಬದನೆ ಹಾಗೂ ಮೆಂತ್ಯ ಸೊಪ್ಪನ್ನು ಸೇರಿಸಿ ಒಂದು ಡಿಫ್ರೆಂಟ್ ಕಾಂಬಿನೇಷನನ್ನಾಗಿ ಮಾಡಿದ್ದೇನೆ. ಇದಕ್ಕೆ ನಾನು ಈಗ 2 ಹದ ಸೈಜ್ನ ಬದನೆಯನ್ನು ತಗೊಂಡಿದ್ದೇನೆ. ನಮ್ಮ ಊರಿನಲ್ಲೇ ಆಗುವಂಥ ಗುಳ್ಳ, ಉಡುಪಿ ಸಮೀಪದ ಮಟ್ಟು ಎಂಬ ಗ್ರಾಮದಲ್ಲಿ ಆಗುವಂತಹ ಬದನೆ ಇದು. ನಾವಿಲ್ಲಿ ಮಟ್ಟುಗುಳ್ಳ ಅಂತ ಹೇಳ್ತೇವೆ. ಇದಕ್ಕೆ ಒಂದು ನೀರುಳ್ಳಿ ಹಾಗೆ ಟೊಮೆಟೊವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನು ಕೂಡ ತಗೊಂಡು ಅದನ್ನು ಚೆನ್ನಾಗಿ ತೊಳೆದು ಬಿಡಿಸಿಕೊಂಡು ಇಟ್ಟು, ಇದರ ದಂಟು ಕಹಿಯಾಗಿರ್ತದೆ, ಅದರಿಂದ ಎಲೆಯನ್ನು ಮಾತ್ರ ಹಾಕ್ಕೊಳ್ಳೋದು ಒಳ್ಳೆಯದು. ಈಗ ಮಿಕ್ಸಿ ಜಾರ್ಗೆ ಅರ್ಧ ಇಂಚಿನಷ್ಟು ಶುಂಠಿ ಹಾಗೆ 4 ಎಸಳುಗಳಾಗುವಷ್ಟು ಬೆಳ್ಳುಳ್ಳಿ ಹಾಕಿಕೊಳ್ತಾ ಇದ್ದೇನೆ. ಇದು ಕಂಪ್ಲೀಟ್ಲಿ ಆಪ್ಷನಲ್, ನಿಮಗೆ ಇದರ ಟೇಸ್ಟ್ ಬೇಕು ಅಂತಾದರೆ ಹಾಕ್ಕೊಳ್ಬೋದು. ಖಾರಕ್ಕಾಗಿ 3 ಹಸಿಮೆಣಸನ್ನು ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ಜಾಸ್ತಿ ಖಾರ ಬೇಕು ಅಂತಂದರೆ ಜಾಸ್ತಿನೂ ಹಾಕ್ಕೊಳ್ಬೋದು. ಈಗ ಅರ್ಧ ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ನೀರನ್ನು ಹಾಕದೆ ತರಿಯಾಗಿ ರುಬ್ಕೊಂಡು ಬರಬೇಕು. ನೋಡಿ, ಒಂದು ಸಣ್ಣ ಮಸಾಲ ರೆಡಿ ಆಯಿತು. ಇದು ತುಂಬ ನುಣ್ಣಗೆ ಆಗೋದು ಬೇಡ, ಹೀಗೆ ತರಿ ಇದ್ರೇ ಸಾಕು. ಈಗ ಬಾಣಲಿಗೆ 2 ದೊಡ್ಡ ಚಮಚ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಒಳ್ಳೆಯದೇ ಆಗ್ತದೆ. ಎಣ್ಣೆ ಬಿಸಿ ಆದ ಮೇಲೆ 1 ಚಮಚ ಜೀರಿಗೆ, ನಂತರ ಕಟ್ ಮಾಡಿ ಇಟ್ಕೊಂಡಂತಹ ನೀರುಳ್ಳಿಯನ್ನು ಹಾಕಿ ಹಸಿ ವಾಸನೆ ಹೋಗೋ ತನಕ ಹುರಿದುಕೊಳ್ಬೇಕು. ನಂತರ ಅದಕ್ಕೆ 1 ಕಡ್ಡಿ ಆಗುವಷ್ಟು ಕರಿಬೇವು, ಹಾಗೆ ಒಂದು ಅರ್ಧ ಚಮಚದಷ್ಟು ಅರಿಶಿನ, ಹಾಗೆ 1 ಚಮಚ ಆಗುವಷ್ಟು ಉಪ್ಪನ್ನು ಕೂಡ ಹಾಕಿ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಇಲ್ಲಿ ಈ ಬದನೆಕಾಯಿ ಗುಳ್ಳವನ್ನು ನಾನಿಲ್ಲಿ ಹೋಲ್ಡ್ ಮಾಡಿ ನೀರಿನಲ್ಲಿ ನೆನೆಸಿ ಇಟ್ಟಿದ್ದೆ. ಯಾಕೆಂದರೆ ಕಟ್ ಮಾಡಿ ಹಾಗೆ ಇಟ್ಟ ಕೂಡಲೇ ಸ್ವಲ್ಪ ಹೊತ್ತಿನಲ್ಲಿ ಗುಳ್ಳ ಕಪ್ಪಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ನೀರಿನಲ್ಲಿ ನೆನೆಸಿ ಈಗ ಅದನ್ನು ಸೋಸಿ ಹಾಕ್ಕೊಂಡು ಒಂದು ಒಗ್ಗರಣೆಯೊಂದಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ಯಾವುದಾದ್ರೂ ಬದನೆಕಾಯನ್ನು ತಗೊಳ್ಬೋದು. ಮಟ್ಟುಗುಳ್ಳ ಅಂತ ಹೇಳಿದ್ನಲ್ವ, ಅದರ ಬೆಳೆಯುವ ಸೀಸನ್ ಮುಗಿತಾ ಬಂತು ಅಂತ ಹೇಳ್ತಾರೆ. ಬೆಳೆಯುವಲ್ಲಿಯೇ ಹೋಗುವ ಅವಕಾಶ ಒಂದು ಸಿಕ್ಕಿತ್ತು. ಹಾಗಾಗಿ ಬೆಳೆದ ಗದ್ದೆಯಿಂದಲೇ ತಗೊಂಡು ಬಂದಂತಹ ಈ ಮಟ್ಟಿಗುಳ್ಳದಿಂದಲೇ ನಾನೀಗ ಈ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ತುಂಬ ರುಚಿಯಾಗಿರ್ತದೆ. ಇದನ್ನು ಈಗ ಸ್ವಲ್ಪ ಹೊತ್ತು ಬೇಯಲಿಕ್ಕೋಸ್ಕರ ಹೀಗೆ ಮುಚ್ಚಿ 1 ನಿಮಿಷ ಆಗುವಷ್ಟು ಮುಚ್ಚಿ ತೆಗಿತಾ ಇದ್ದೇನೆ. ಇದು ಈಗ ಹದವಾಗಿ ಬೆಂದ್ಕೊಳ್ತಾ ಇದೆ. ಅಷ್ಟರಲ್ಲಿ ನಾವೀಗ ಅದಕ್ಕೆ ಟೊಮೆಟೊವನ್ನು ಕೂಡ ಕಟ್ ಮಾಡಿ ಇಟ್ಟಂಥದ್ದನ್ನು ಈಗ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬಾಡಿಸ್ಕೊಳ್ಬೇಕು. ಅದರ ಒಟ್ಟಿಗೆ ನಾವು ಆಗಲೇ ಗ್ರೈಂಡ್ ಮಾಡಿ ಇಟ್ಕೊಂಡಂತಹ ಈ ಮಸಾಲ, ಕೊತ್ತಂಬರಿ ಸೊಪ್ಪು ಮಸಾಲ ಏನಿದೆ ಅದನ್ನು ಕೂಡ ಈಗ ಹಾಕ್ಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಇದರೊಂದಿಗೆ ಇದು ಚೆನ್ನಾಗಿ ಬೇಯಬೇಕು ಕೂಡ. ಇಲ್ಲಿ ಬದನೆಕಾಯಿಯ ಹೋಳುಗಳು ಹಾಗೆ ಟೊಮೆಟೊ ಕೂಡ ಚೆನ್ನಾಗಿ ಹದವಾಗಿ ಬೆಂದ್ಕೊಳ್ತಾ ಇದ್ದ ಹಾಗೆ ಸಣ್ಣ ಕಪ್ನಲ್ಲಿ ಹುಣಸೆ ಹುಳಿಯನ್ನು ನೆನೆಸಿಟ್ಟು ಅದರ ಪಲ್ಪಿನ ನೀರನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೇನೆ. ಟೊಮೆಟೊ ಹಾಕಿದ್ರೂ ಕೂಡ ಅದರ ಹುಳಿ ಅಷ್ಟೇನೂ ಇರುವುದಿಲ್ಲ, ಹಾಗಾಗಿ ಈ ಹುಳಿ ನೀರನ್ನು ಕೂಡ ಸೇರಿಸಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ. ಈ ಹಂತದಲ್ಲಿ 1 ನಿಮಿಷ ಆಗುವಷ್ಟು ಮುಚ್ಚಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೆಂದ್ಕೊಳ್ತದೆ. ಇದರಲ್ಲಿ ನೀರನ್ನು ಸೇರಿಸುವ ಅವಶ್ಯಕತೆ ಇಲ್ಲ. ಇಲ್ಲಿ ಹಾಕಿದ ಎಣ್ಣೆ ಹಾಗೂ ಹುಣಸೆ ರಸದ ನೀರಿನಲ್ಲೇ ಗ್ರೇವಿಯಾಗಿ ಬರ್ತದೆ. ಇದಕ್ಕೆ ಕೊನೆಯದಾಗಿ ನಾವು ಹೆಚ್ಚಿಟ್ಕೊಂಡಂತಹ ಮೆಂತ್ಯ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇಲ್ಲಿ ಮೆಂತ್ಯ ಸೊಪ್ಪಿನ ಕಹಿ ಅಂಶ ಹೋಗಬೇಕು, ಹಾಗೆ ಮೆಂತ್ಯ ಸೊಪ್ಪು ಬೇಯಬೇಕು ಕೂಡ, ಹಾಗಾಗಿ ಚೆನ್ನಾಗಿ ಹುರ್ಕೊಳ್ಬೇಕು. ಇಲ್ಲಾಂದರೆ ಸ್ವಲ್ಪ ಕಹಿ ಅಂತ ಅನಿಸ್ಬೋದು. ಮೆಂತ್ಯ ಸೊಪ್ಪು ಹಾಗೂ ಮಸಾಲೆಯ ಹಸಿ ವಾಸನೆ ಹೋಗುವ ತನಕ ಇದನ್ನು ಬೇಯಿಸ್ಕೊಳ್ಬೇಕಾಗ್ತದೆ. ಸೊಪ್ಪು ಹದವಾಗಿ ಬೇಯ್ಕೊಳ್ತಾ ಇದೆ. ಆಲ್ರೆಡಿ ಬದನೆಕಾಯಿ ಹಾಕಿದ್ದು ಕೂಡ ಚೆನ್ನಾಗಿ ಬೆಂದಿದೆ. ಮಸಾಲೆದು ಒಳ್ಳೆಯ ಪರಿಮಳ ಬರ್ತಾ ಇದೆ. ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿಯಾದಂತಹ ಬದನೆಕಾಯಿ ಮತ್ತು ಮೆಂತ್ಯ ಸೊಪ್ಪಿನ ಸೂಪರ್ ಕಾಂಬಿನೇಷನ್ ಪಲ್ಯ ರೆಡಿ ಆಯಿತು ನೋಡಿ. ಇದನ್ನು ನಾನು ಆಗಲೇ ಹೇಳಿದ ಹಾಗೆ ಚಪಾತಿ, ರೊಟ್ಟಿ ಹಾಗೆ ಅನ್ನದ ಜೊತೆ ಅಂತೂ ಯುನೀಕ್ ಆದ ಡಿಫ್ರೆಂಟ್ ಆದ ಕಾಂಬಿನೇಷನ್. ಟೇಸ್ಟ್ ಅಂತೂ ಸೂಪರ್ ಆಗಿರ್ತದೆ. ಯಾವಾಗಲೂ ಮಾಡಿ ತಿನ್ನುವಂಥ ಪಲ್ಯಕ್ಕಿಂತ ಸ್ವಲ್ಪ ವಿಭಿನ್ನವಾಗಿ, ರುಚಿಯಾಗಿಯೂ ವಿಭಿನ್ನವಾದ ಹೆಲ್ತಿ ಆದ ಬದನೆ ಮೆಂತ್ಯ ಸೊಪ್ಪಿನ ಪಲ್ಯವನ್ನು ಮಾಡಿ ನೋಡಿ. ಖಂಡಿತವಾಗಿಯೂ ಎಲ್ರಿಗೂ ಈ ಟೇಸ್ಟ್ ಇಷ್ಟವಾಗ್ತದೆ ಅಂತ ಭಾವಿಸ್ತೇನೆ. ಅನ್ನದ ಜೊತೆ ಬದನೆ
ಮೆಂತ್ಯ ಸೊಪ್ಪು ಪಲ್ಯವನ್ನು ನೀವು ಮಾಡಿ ನೋಡಿ, ರುಚಿ ಹೇಗಿದೆ ಅಂತ ಹೇಳಲಿಕ್ಕೆ ಮರಿಬೇಡಿ. ಈ ಪಲ್ಯಗೊಂದು ಲೈಕ್, ಹಾಗೆ ಅವರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್.